ನಮ್ಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೇನೆ. ಹಾಗೂ ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ತುಂಬ ಕಮೆಂಟ್ ಬಂದಿದೆ, ಅಂದರೆ ಗಿಡ ಉಂಟಾ ಅಂತೇಳಿ. ನನ್ನ ಹತ್ರ ಗಿಡ ಉಂಟು, ಆದರೆ ಎಷ್ಟುಂಟು ಅಂತ ಕೇಳಿದ್ದೀರಿ. ನನ್ನ ಹತ್ರ ಗಿಡ ಇವಾಗ ಟೋಟಲಿ ಒಂದು 40 ಗಿಡ ಇದೆ, ಆದರೆ ತುಂಬ ಚಿಕ್ಕದಿದೆ. ನಾನು ಅತಿಯಾಗಿ ಚಿಕ್ಕದಿರೋ ಗಿಡವನ್ನು ಕೊಡೋದಿಲ್ಲ, ಇಷ್ಟಾದರೆ ಇರಬೇಕು. ಯಾಕಂತೇಳಿದ್ರೆ ನಾನು ನೆಡೋದು ಇಷ್ಟು ಚಿಕ್ಕದು ನೆಡ್ತೇನೆ ನೋಡಿ, ಇಷ್ಟು ಚಿಕ್ಕದು ನೆಡ್ತೇನೆ. ಯಾಕಂತ ಹೇಳಿದರೆ ದೊಡ್ಡದು ನೆಡೋದಿಲ್ಲ ನಾನು. ದೊಡ್ಡದು ನೆಟ್ಟರೆ ನಾವು ಕೊಡುವಾಗಲೇ ದೊಡ್ಡದಿರ್ತದೆ, ಬಟ್ ಅದು ಓಲ್ಡ್ ಗೆಲ್ಲುಗಳಾಗಿರುತ್ತೆ. ಹಾಗಾಗಿ ನಾನು ಇಷ್ಟು ಚಿಕ್ಕದು ನೆಡೋದು. ಇದರಲ್ಲಿ ಚಿಗುರು ಬಂದ ನಂತರ ಎಷ್ಟು ದೊಡ್ಡದಾಗ್ತದೆ, ಅದಕ್ಕೊಂದು 6 ಮಂತ್ ಆಗಿರ್ತದೆ. ಇದಕ್ಕೆ ನೋಡಿ 6 ಮಂತ್ ಆಗಿರ್ತದೆ. 6 ಮಂತ್ ಆಗಿದೆ ಇದಕ್ಕೆಲ್ಲ 6 ಮಂತ್ ಆಗಿದೆ. ಆಮೇಲೆ ಇದಕ್ಕೆ 6 ಮಂತ್ ಆದರೆ ಏನಾಗುತ್ತೆ ಗೊತ್ತುಂಟ, ನಿಮಗೊಂದು ಧೈರ್ಯ ಇರುತ್ತೆ ತಗೊಳ್ಳಿಕ್ಕೆ. ಇದೆಲ್ಲ ನೋಡಿ ಹೇಗೆ ಚಿಗುರು ಬಂದಿದೆ ಅಂತ. ಈ ಥರ ಗಿಡಗಳನ್ನು ನೀವು ತಗೊಂಡ್ರೆ, ಅಂದರೆ ಇದು ದೊಡ್ಡದಾಗುವಾಗ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಗಿಡ ಅಲ್ಲ, ನಾನು ಹೀಗೇ ಮಾಡಿರೋದು, ನಾನೇ ಮಾಡಿರೋದು. ಇಷ್ಟು ಚಿಕ್ಕದು ನಾನು ಕೊಡಲಿಕ್ಕೆ ಆಗೋದಿಲ್ಲ. ಇದು 1 ಮಂತ್ 2 ಮಂತ್ ಅಂತ ಹೇಳಿದರೆ ದೊಡ್ಡದಾಗ್ತದೆ, ನಿಮಗೆ ಇಷ್ಟೇ ದೊಡ್ಡದು ಬರ್ತದೆ. ಇವಾಗ ಚಿಕ್ಕದಿದೆ, ಹಾಗಾಗಿ ಇವಾಗ ಸದ್ಯ ಒಂದು 25 ತನಕ ಇರ್ಬೋದೇನೋ. 1 ಮಂತ್ ನಂತರ ಅಂತ ಹೇಳಿದರೆ ನಿಮಗೆ ಜಾಸ್ತಿ ಸಿಗ್ಬೋದು. ನಾನು ಈ ನಂಬರನ್ನು ಸೇವ್ ಅಂದರೆ ನನಗೆ ಕಮೆಂಟನ್ನು ಮಾಡಿದ್ದೀರಲ್ಲ, ನನ್ನ ಕಮೆಂಟನ್ನು ಸೇವ್ ಮಾಡಿಟ್ಕೊಳ್ತೇನೆ. ಮತ್ತು ನಾನು ನಿಮಗೆ ಹೇಳ್ತೇನೆ ಎಷ್ಟುಂಟು ಅಂತ. ನನ್ನನ್ನು ಫಾಲೋ ಮಾಡ್ತಾ ಇರಿ, ನಾನು ನಿಮಗೆ ಹೇಳ್ತೇನೆ. ಇದಲ್ಲದೆ ಬೇರೆ ನನ್ನ ಹತ್ರ ಗಿಡಗಳು ಉಂಟು. ಇದು ಇಷ್ಟ ಆಯ್ತಲ್ಲ. ಮತ್ತು ಒಂದು ನಿಮಿಷ ನೋಡಿ, ಇಲ್ಲಿ ಸಹ ಉಂಟು. ಇದು ಚಿಕ್ಕದಿದೆ, ನನಗೆ ಇಷ್ಟು ಚಿಕ್ಕದು ಕೊಡಲಿಕ್ಕೆ ಆಗೋದಿಲ್ಲ. ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಹಾಗಾಗಿ ಇದನ್ನು ಕೊಡೋದಿಲ್ಲ. ನೋಡಿ, ಒಂದಿಷ್ಟಾದರೂ ಬರಬೇಕು, ಇಷ್ಟಾದರೂ ಬರಬೇಕು. ಇದನ್ನು ನಾನು ಕೊಡ್ತೇನೆ. ಇದು ನೋಡಿ, ಇದು ಹೇಗೆ ಚಿಗುರು ಬಂದಿದೆ ನೋಡಿ. ಹೀಗೆ ಬರಬೇಕು ಗಿಡಗಳು, ಹೀಗೆ ಚಿಗುರು ಬರಬೇಕು. ಆವಾಗ ಹೆಲ್ದಿ ಇರುತ್ತೆ, ಮತ್ತು ಗಿಡಗಳು ನಾವು ಕೊಟ್ಟದ್ದು ಸಾಯೋದಿಲ್ಲ ಎಲ್ಲಿ ಸಹ. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದನ್ನೇ ಕೊಡೋದು. ಅತಿ ಒಂದು ಕಡ್ಡಿಗಳೇ ಇದ್ದರೆ ನಾನು ಕೊಡೋದಿಲ್ಲ. ರೇಟ್ ಕಡಿಮೆ ಕೊಡ್ತೇನೆ, ಆದರೆ ಸಹ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಉಂಟು. ಇದು ನೋಡಿ, ಇದು ಮೇಲೆ ಬಂದಿರುತ್ತೆ, ನಾನು ಕಟ್ ಮಾಡಿರ್ತೀನಿ. ಮತ್ತು ಅದು ಇಲ್ಲಿ ಪುಷ್ಷಾಗಿ ಬರ್ತದೆ ಈ ಥರ. ಇದು ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಈ ಥರ ಚಿಗುರು ಬರಬೇಕು. ಗಿಡ ಚಿಕ್ಕದಾದ್ರೂ ಈ ಥರ ಚಿಗುರು ಬರಬೇಕು. ಆವಾಗ ಹೆಲ್ದಿ ಇರುತ್ತೆ, ಅಂದರೆ ಬೇರೆಲ್ಲ ಸ್ಟ್ರಾಂಗ್ ಇರುತ್ತೆ, ನಾವು ನೆಟ್ಟಾಗ ಸಾಯೋದಿಲ್ಲ. ಹಾಗಾಗಿ ಇಷ್ಟು ದೊಡ್ಡದಿದೆ ನೋಡಿ ಗಿಡ. ಅತಿ ಚಿಕ್ಕದು ಕೊಟ್ಟರೆ ನಿಮಗೆ ಸಹ ಸಮಾಧಾನ ಆಗೋದಿಲ್ಲ, ನನಗೆ ಸಹ ಸಮಾಧಾನ ಆಗೋದಿಲ್ಲ. ಹಾಗಾಗಿ ದೀಪಾವಳಿಗಾದರೆ ನನ್ನ ಹತ್ರ ಗಿಡ ತುಂಬ ಸಿಗ್ಬೋದು. ಈಗ ಸ್ವಲ್ಪ ಕಡಿಮೆ ಇರ್ಬೋದು ಅಂದ್ಕೊಳ್ತೀನಿ. ಇವಾಗ ಒಂದು 40 ಗಿಡ ಇದೆ, ಅದರಲ್ಲೊಂದು 25-30 ತನಕ ಮೀಡಿಯಮ್ ಸೈಜಲ್ಲಿದೆ. ಈ ಥರ ಇದೆ ಗಿಡಗಳು, ಈ ಥರ ಗಿಡಗಳಿದೆ. ಹಾಗಾಗಿ ನಾನು ನಿಮಗೆ ನೆನ್ಪಿಟ್ಕೊಳ್ತೇನೆ ಯಾರು ಕೇಳಿದ್ದೀರಾ ಅಂಥೇಳಿ. ಮತ್ತು ನಿಮಗೆ ಇದ್ದರೆ ನಾನು ತಿಳಿಸ್ತೇನೆ. ಇವಾಗ ನೆಡಲಿಕ್ಕೆ ಆಗೋದಿಲ್ಲಲ್ಲ, ನೀವು ದೀಪಾವಳಿಯ ಒಳಗೆ ನೆಡಬಾರ್ದು ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಮಳೆ ಇದ್ದರೆ ಚಿಕ್ಕ ಬೇರು ಇರುತ್ತಲ್ಲ, ದೊಡ್ಡ ಗಿಡ ಅಲ್ಲ, ಸಣ್ಣ ಗಿಡ ಅಲ್ಲ ಇದು, ಅದು ಸತ್ತು ಹೋಗುವ ಸಾಧ್ಯತೆ ಇರ್ತದೆ, ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಒಂದು ಸೆಪ್ಟೆಂಬರ್ ನಂತರ ನೆಡೋದು ಒಳ್ಳೆಯದು ಮಲ್ಲಿಗೆ ಗಿಡವನ್ನು. ಅದು ಸೂಕ್ತ ಅಂತ ಹೇಳ್ತೇನೆ. ಸೆಪ್ಟೆಂಬರಿಂದ ಫೆಬ್ರವರಿ ತನಕ ನಡೋದು. ಅಕ್ಟೋಬರಿಂದ ಫೆಬ್ರವರಿ ಮೇ ತನಕ ನಡ್ಬೋದು ಅಂತ ಹೇಳ್ತೇನೆ. ಏಪ್ರಿಲ್ ಎಂಡ್ ಮೇ ತನಕ ನಡ್ಬೋದು. ಹಾಗಾಗಿ ನಾನಿದ್ದರೆ ನಿಮಗೆ ಮತ್ತೆ ತೋರಿಸ್ತೇನೆ. ಮತ್ತು ನನ್ನ ಹತ್ರ ಗಿಡ ತುಂಬ ಉಂಟು, ನಾನು ನಿಮಗೆ ನೋಡಿ. ಇದೆಲ್ಲ ಬೇರು ಬಂದಿದೆ, ಇದೆಲ್ಲ ಬೇರು ಬಂದು ಚಿಗುರು ಬರ್ತಾಯಿದೆ ನೋಡಿ, ಚಿಗುರು ಬರ್ತಾಯಿದೆ. ಬಟ್ ಇದಕ್ಕೆ ಒಂದು 3 ಮಂತ್ಸ್ ಬೇಕಾಗುತ್ತೆ. ಈಗ ನಾನು ಹಾಕಿ 2 ತಿಂಗಳಾಗಿದೆ, 2 ತಿಂಗಳು ಜಾಸ್ತಿ ಆಯಿತಾ ಅಂತ. 2 ತಿಂಗಳಾಯಿತು. ಇನ್ನೊಂದು 3-4 ಮಂತ್ ಅಂತ ಹೇಳಿದರೆ ಬೇಕಾಗ್ಬೋದು ಇದಕ್ಕೆ. ಇದೆಷ್ಟು ದೊಡ್ಡದಾಗಿ ಚಿಗುರು ಚೆಂದ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಹೆಲ್ದಿಯಾಗಿ ಬರುತ್ತೆ ಅಷ್ಟು ಬೇಗ ನಾನು ಇದನ್ನು ಕೊಡ್ತೇನೆ. ಇಷ್ಟೇ ಅಲ್ಲ, ಬೇರೆ ಗಿಡಗಳು ನೋಡಿ, ಅಲ್ಲಿ ಸ್ವಲ್ಪ ಇಟ್ಟಿದ್ದೇನೆ, ಇಲ್ಲಿ ಸ್ವಲ್ಪ ಇಟ್ಟಿದ್ದೇನೆ ನೋಡಿ. ಇದೆಲ್ಲ ಬೇರು ಬಂದಿರುವಂಥ ಗಿಡ, ಇದೆಲ್ಲ ಬೇರು ಬಂದಿರುವಂಥ ಗಿಡ. ಇದು ಮಾತ್ರ ನಾನಿವಾಗ ರೀಸೆಂಟ್ಲಿ ಹಾಕಿದ್ದೇನೆ. ಇದಿನ್ನು ಬೇರು ಬರಲಿಲ್ಲ, ಬೇರು ಬರುತ್ತೆ ಪಕ್ಕನೆ ನೋಡಿ. ಅದೆಲ್ಲ ಬೇರು ಬಂದ ಗಿಡ, ಅಲ್ಲಿರೋದೆಲ್ಲ ಬೇರು ಬಂದ ಗಿಡ. ಅದಿನ್ನು ಚಿಗುರು ಬರಬೇಕು, ಚಿಗುರು ಬರಲಿಲ್ಲ. ಬೇರು ಬಂದಿದೆ, ಚಿಗುರು ಬರಲಿಲ್ಲ, ಚಿಗುರು ಬರಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಹತ್ರ ಗಿಡಗಳು ಎಷ್ಟಿದೆ ಅಂಥೇಳಿ. ನನ್ನ ಹತ್ರ ಗಿಡ ಉಳಿಯೋದಿಲ್ಲ. ಇದು ಬೇಕಂದರೆ ನಾನು ಮನೆ ಬಾಗಿಲಿಗೆ ಬರ್ತಾರೆ ಉಂಟಾ ಅಂಥೇಳಿ, ಆವಾಗ ನನಗೆ ರಿಟರ್ನ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದೇ ನನಗೆ ಪ್ರಾಬ್ಲಮ್ ಇರೋದು. ಅದಕ್ಕೋಸ್ಕರ ನನ್ನ ಹತ್ರ ಗಿಡ ಉಳಿಯೋದಿಲ್ಲ ನೋಡಿ. ಇಷ್ಟು ದೊಡ್ಡ ಇರುವಾಗ ಇದು ಉಳಿತದೆ ಅನ್ನೋದೇ ದೊಡ್ಡದು. ಇದು ಉಳಿತದೆ ಅನ್ನುವಾಗಲೇ ಅದು ಸೇಲ್ ಆಗಿರ್ತದೆ. ಹಾಗಾಗಿ
ಗಿಡ ಸಿಗೋದು ತುಂಬ ಕಷ್ಟ ನನ್ನ ಹತ್ರ. ಗಿಡವೂ ಕೂಡ ನಾನು ಈ ರೀತಿ ಗಿಡನೇ ಮಾಡ್ತೇನೆ ನೋಡಿ, ಇಂಥ ಗಿಡಗಳನ್ನೇ ಮಾಡೋದು. ಇದು ಚಿಕ್ಕ ಎಲೆದು ಗಿಡ, ಎಷ್ಟು ಚೆಂದ ಗಿಡ ಇದೆ ನೋಡಿ. ಇದ್ರ ಎಲೆ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಚಿಕ್ಕ ಎಲೆದು ಗಿಡ. ಹಾಗಾಗಿ ಗಿಡ ಹೆಲ್ದಿ ಇದ್ದರೆ ಒಮ್ಮೆ ತಗೊಂಡು ಹೋಗ್ತಾರಲ್ಲ, ಹಾಗೆ ಬೇರೆಯವರಿಗೆ ಹೇಳಿ 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 ಅವರು ಈ ಗಿಡವನ್ನು ತಗೊಂಡು ಹೋಗ್ತಾರೆ ಬಂದು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ. ಹಾಗಾಗಿ ನನ್ನ ಹತ್ರ ಗಿಡ ತುಂಬ ಕಡಿಮೆ ಉಳಿಯೋದು. ನನ್ನ ಹತ್ರ ಎಷ್ಟು ಗಿಡ ಇದೆ ನಾನು ಕೇಳಿದವರಿಗೆ ಹಾಗೆ ತಕ್ಷಣ ಕೊಟ್ಟೇ ಬಿಡ್ತೇನೆ, ಇಟ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದು ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕಿದ್ದರೆ ನೀವು ಮೊದಲೇ ಹೇಳಿದರೆ ನಾನು ಮಾಡಿ ಕೊಡ್ತೇನೆ. ನನಗೆ ಅಂತ ಹೇಳಿದರೆ ನನಗೆ ಬೇಸಿಗೆಯಲ್ಲಿ ನನಗೆ ಜಾಸ್ತಿ ಗಿಡ ಇದ್ದರೆ ನೀರು ಹಾಕಲಿಕ್ಕೆ ಕಷ್ಟ ಆಗ್ತದೆ, ತುಂಬ ಬಿಸಿಲಿರ್ತದೆ. ಬೆಳಿಗ್ಗೆ ಹೂ ಕಟ್ಟುವಾಗ ಮಧ್ಯಾಹ್ನ ಆಗ್ತದೆ, ಸಂಜೆ ಬೇರೆ ಏನು ಕೆಲಸ ಮಾಡಲಿಕ್ಕಾಗಲ್ಲ, ನೀರೇ ಹಾಕಬೇಕಾಗ್ತದೆ ನನಗೆ. ನೀರಂತ ಹೇಳಿದರೆ ನನಗೆ ಬೇರೆ ಯಾವುದು ನೀರಿಲ್ಲ, ಸ್ವಲ್ಪ ನೀರಿರ್ತದೆ ಪಂಚಾಯತಿದು, ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಬೇಕು. ಹಾಗಾಗಿ ನಾನು ಜಾಸ್ತಿ ಗಿಡ ಇಟ್ಕೊಳ್ಳೋದಿಲ್ಲ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ನೀವು ನನಗೆ ಹೇಳಿದರೆ ಮಾತ್ರ ನಾನು ಜಾಸ್ತಿ ಮಾಡ್ತೇನೆ. ಈಗ ನೀವು ಹೇಳಿದ್ದೀರಲ್ಲ, ನಿಮಗೆ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನೊಂದು 1-2 ತಿಂಗಳು 3 ತಿಂಗಳು ಹಾಗೆ ನಿಮಗೆ ಗಿಡ ಸಿಗ್ತದೆ. ನೀವು ಹೇಳಬೇಕು, ಮತ್ತು ನೀವು ತಕ್ಷಣ ತಗೊಂಡು ಹೋಗಬೇಕು. ನಾನು ಹೇಳ್ತೇನೆ ಯಾವಾಗ ಗಿಡ ಇದೆ ಅಂತ, ಇಮ್ಮಿಡಿಯೇಟ್ಲಿ ತಗೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಮನೆಗೆ ಬರ್ತಾರೆ, ನನಗೆ ಇಲ್ಲ ಅಂತ ಹೇಳಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ನಾನು 2 ಇಯರಿಂದ ಕಂಟಿನ್ಯೂ ಬೇಸಿಗೆಯಲ್ಲಿ ಕೂಡ ಗಿಡ ಮಾಡ್ತಾ ಇದ್ದೇನೆ, ಆದರೆ ಗಿಡ ಮಾತ್ರ ನನ್ನ ಕೈಯಲ್ಲಿ ಉಳಿತಾ ಇಲ್ಲ, ಸೇಲ್ ಆಗ್ತಾ ಉಂಟು. ಖುಷಿನೂ ಆಗ್ತಾ ಇದೆ, ಕೆಲವರು ಕೇಳಿದಾಗ ಇಲ್ಲ ಅಂತ ಹೇಳಲಿಕ್ಕೆ ಬೇಜಾರು ಕೂಡ ಆಗ್ತಾಯಿದೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಎಕ್ಸ್ಟ್ರಾ ಗಿಡ ಮಾಡಿ ಇಟ್ಕೊಳ್ತೇನೆ. ನನಗೆ ಗಿಡ ಮಾಡಿ ಮತ್ತೆ ಕಷ್ಟ ಆಗ್ತದಲ್ಲ, ಹಾಗಾಗಿ. ಮತ್ತು ಯಾರು ಸಹ ಬೇಜಾರು ಮಾಡ್ಕೊಳ್ಬೇಡಿ, ಮೊದಲೇ ಹೇಳಬೇಕಂತ ಹೇಳಿದ್ಲ ಅಂತೇಳಿ. ನೀವು ಅಂದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲ, ನೀರಿದೆಲ್ಲ, ಹಾಗಾಗಿ ನಿಮ್ಮ ಹತ್ರ ಹೀಗೆ ಹೇಳಿದಷ್ಟೇ. ಆಯಿತು ಸ್ನೇಹಿತರೆ, ಬೇರೆ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬೇರೆ ಎಂತ ಹೇಳಲಿಕ್ಕಿಲ್ಲ, ನನ್ನ ಹತ್ರ ಇಷ್ಟೇ ಇರೋದು. ಇದನ್ನೇ ನಾನು ಮಾಡಬೇಕಂತ ವಿಡಿಯೋ ಮಾಡಬೇಕಂತ ಇದೆ, ಇಷ್ಟೇ ಹೇಳಿದೆ ನಾನು. ಇನ್ನೊಂದು ಬಾಳೆ ದಾರ ಕೇಳಿದ್ರಿ, ಬಾಳೆ ದಾರ ನಾನೇ ಅದ್ರ ಒಳಗಡೆ ತೆಗೆದು ಕಟ್ತಾ ಇದ್ದೇನೆ. ನನ್ನ ಹತ್ರ ಇದ್ದಿದ್ದು ಖಂಡಿತ ಸ್ವಲ್ಪನಾದರೂ ಕೊಡ್ತಿದ್ದೆ. ನನ್ನ ಹತ್ರ ಬಾಳೆ ದಾರ ಇಲ್ಲ, ಬೇಸರ ಮಾಡಬೇಡಿ. ಇಲ್ಲ ಅಂತ ನಾನು ಯಾವಾಗಲೂ, ಮೊನ್ನೆ ಯಾರೋ ಕೇಳಿದ್ರೇನು, ಅದಕ್ಕೂ ಇಲ್ಲ ಹೇಳಿದ್ದೆ. ಸಾರಿ, ಬೇಸರ ಮಾಡಬೇಡಿ, ಇಲ್ಲ ಅಂತ ಹೇಳಿದೆ ಅಂತೇಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಹಾಗೆ ಬಯಸ್ತೇನೆ. ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.